ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮ ರೋಗದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ವಿಟಿಲಿಗೋ ಹಾಗೂ ಸೋರಿಯಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಉಷಾ ಅವ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಡಾಕ್ಟರ್, ಮೊದಲಿಗೆ ಚರ್ಮ ರೋಗದ ಸಮಸ್ಯೆ ಅಂತ ನಾವು ಮಾತಾಡಿದಾಗ ಯಾವ ಒಂದು ಕಾರಣಕ್ಕೆ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ ಅಂತ? ದ ಮೇನ್ ಕಾಸಸ್ ಅಂತಂದ್ರೆ ನವಡೇಸ್ ನಾವು ನೋಡ್ತಾ ಇರೋದು ಸ್ಕಿನ್ ಕಂಪ್ಲೇಂಟ್ಸ್ ಅಂದಾಗ ವಿಟಿಲಿಗೋ ಸೋರಿಯಾಸಿಸ್ ಅನ್ನೋ ಕಂಪ್ಲೇಂಟ್ಸ್ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಕಿನ್ ಕಂಪ್ಲೇಂಟ್ಸ್ ನಾವು ವಿ ಶುಡ್ ನೋ ಅಬೌಟ್ ವಾಟ್ ಇಸ್ ಸ್ಕಿನ್ ಅಂತ. ಲೈಕ್ ಸ್ಕಿನ್ ಅಂತ ಹೇಳಿದಾಗ ಸ್ಕಿನ್ ಇಸ್ ಅ ಲಾರ್ಜೆಸ್ಟ್ ಆರ್ಗನ್ ಆಫ್ ಅವರ್ ಬಾಡಿ. ಅಂದರೆ ಮೇಜರ್ ಆಗಿ ನಮ್ಮ ಬಾಡಿ ಕವರ್ ಆಗ್ತಿರೋದು ಸ್ಕಿನ್ ಇಂದ. ಸೊ 4 kg ಆಫ್ ಅವರ್ ಬಾಡಿ ವೇಟ್ ಅಂದರೆ ನಮ್ಮ 4 kg ಆಫ್ ನಮ್ಮ ಬಾಡಿಯ ತೂಕ ಸ್ಕಿನ್ ಇಂದ ಕವರ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಮೇಜರ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಸ್ಕಿನ್ ಅಂತ ಹೇಳ್ಬೋದು. ಸೊ ಇದಕ್ಕೆ ದೇರ್ ಆರ್ ಮೆನಿ ಫಂಕ್ಷನ್ಸ್ ಆಫ್ ಸ್ಕಿನ್. ಸೊ ಸ್ಕಿನ್ ಪ್ರೊಟೆಕ್ಟಿವ್ ಲೇಯರ್ ಆಗಿ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ನು. ಲೈಕ್ ಕೆಮಿಕಲ್ಸ್ ಇಂದ ಆಗಿರ್ಬೋದು, ರೇಡಿಯೇಷನ್ಸ್ ಇಂದ ಆಗಿರ್ಬೋದು, ಮತ್ತೆ ಹಾರ್ಮ್ಫುಲ್ ಸನ್ಲೈಟ್ ಇಂದ ಹಾರ್ಮ್ಫುಲ್ ರೇಸ್ ಬರುತ್ತೆ. ಸೊ ಅದರಿಂದ ಕೂಡ ನಮ್ಮ ಬಾಡಿನ ಅದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ ಸ್ಕಿನ್ನು. ಮತ್ತೆ ಬಾಡಿ ಟೆಂಪರೇಚರ್ ಕೂಡ ನಮ್ಮ ಸ್ಕಿನ್ನು ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಸ್ಕಿನ್ ಅಂತ ಹೇಳ್ಬೋದು. ಲೈಕ್ ಗೋಯಿಂಗ್ ಟು ಡೀಪರ್, ಸ್ಕಿನ್ ಅಲ್ಲಿ ದರ್ ಆರ್ 3 ಲೇಯರ್ಸ್. ಸೊ 3 ಲೇಯರ್ಸ್ ಅಲ್ಲಿ ದ ಅಪ್ಪರ್ ಮೋಸ್ಟ್ ಲೇಯರ್ ನ ನಾವು ಎಪಿಡರ್ಮಸ್ ಅಂತ ಹೇಳ್ತೀವಿ. ಸೊ ಆ ಎಪಿಡರ್ಮಲ್ ಲೇಯರ್ ನ ನಾವು ಮೋಸ್ಟ್ ಇಂಪಾರ್ಟೆಂಟ್ ಲೇಯರ್ ಅದು. ಸೊ ಇದರಲ್ಲಿ ಜಾಸ್ತಿ ನಾವು ನೋಡೋದು ದೇರ್ ವಿಲ್ ಬಿ ಲಾಟ್ಸ್ ಆಫ್ ಫಾರ್ಮೇಶನ್ ಆಫ್ ಡೆಡ್ ಸ್ಕಿನ್ಸ್. ಸೊ ಡೆಡ್ ಸ್ಕಿನ್ ಫಾರ್ಮೇಶನ್ ಜಾಸ್ತಿ ಇರುತ್ತೆ ಇನ್ ಎಪಿಡರ್ಮಲ್ ಲೇಯರ್ ಅಲ್ಲಿ. ಸೊ ಇದರಲ್ಲಿ ಬ್ಲಡ್ ವೆಸಲ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದರಲ್ಲಿ ಜಾಸ್ತಿ ಡೆಡ್ ಸ್ಕಿನ್ ಫಾರ್ಮೇಶನ್ಸ್ ಇರುತ್ತೆ. ಸೊ ಆ ಎಪಿಡರ್ಮಲ್ ಕೆಳಗೆ ಬರುವಂತದ್ದು ಡರ್ಮಲ್ ಲೇಯರ್. ಸೊ ಆ ಡರ್ಮಲ್ ಲೇಯರ್ ಅಲ್ಲಿ ಏನಾಗುತ್ತೆ, ಇದರಲ್ಲಿ ಜಾಸ್ತಿ ನರಿಶ್ಮೆಂಟ್ ಕೊಡುತ್ತೆ ಮತ್ತೆ ಇಮ್ಯುನಿಟಿ ಕೊಡುತ್ತೆ. ಎಪಿಡರ್ಮಲ್ ಲೇಯರ್ಗೆ ಈ ಡರ್ಮಲ್ ಲೇಯರ್ ಇಮ್ಯುನಿಟಿ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ 3rd ಲೇಯರ್ ಅಂದ್ರೆ ಹೈಪೋಡರ್ಮಲ್. ಸೊ ಈ ಹೈಪೋಡರ್ಮಲ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ಸ್ ಜಾಸ್ತಿ ಇರುತ್ತೆ. ಫ್ಯಾಟ್ ಅಂಡ್ ಕನೆಕ್ಟಿವ್ ಟಿಶ್ಯೂ ಡೆಪಾಸಿಷನ್ ಜಾಸ್ತಿ ಇರುತ್ತೆ. ಸೊ ಇನ್ ಹೈಪೋಡರ್ಮಲ್ ಲೇಯರ್ ನ ನಾವು ವಾಟರ್ ಪ್ರೂಫ್ ಬ್ಯಾರಿಯರ್ ಅಂತ ಕೂಡ ನಾವು ಕರಿತಾ ಬರ್ಬೋದು. ಸೊ ದೀಸ್ ಆರ್ ದ ಸ್ಕಿನ್ ಟೈಪ್ಸ್ ಅಂತ ಹೇಳ್ಬೋದು, ಲೇಯರ್ ಬೈ ಲೇಯರ್. ಸೊ ಇನ್ ಸೋರಿಯಾಸಿಸ್ ಕೇಸಸ್ ನಲ್ಲಿ ಏನಾಗುತ್ತಂತಂದ್ರೆ, ಲೈಕ್ ಇನ್ ಸೋರಿಯಾಸಿಸ್ ಕಂಡೀಷನ್ ನಲ್ಲಿ ದ ಸೂಪರ್ಫಿಷಿಯಲ್ ಲೇಯರ್ ನಲ್ಲಿ ಡೆಡ್ ಸ್ಕಿನ್ ಫಾರ್ಮೇಶನ್ಸ್ ಆಗ್ತಾ ಬರುತ್ತೆ. ಸೊ ಯೂಶಲಿ ನಾರ್ಮಲ್ ಪರ್ಸನ್ಸ್ ನಲ್ಲಿ ಡೆಡ್ ಸ್ಕಿನ್ ಫಾರ್ಮೇಶನ್ ಆಗ್ಲಿಕ್ಕೆ 28 days ಬೇಕು. ಸೊ ಇನ್ ಕೇಸಸ್ ಆಫ್ ಸೋರಿಯಾಟಿಕ್ ಕಂಡೀಷನ್ಸ್ ನಲ್ಲಿ ತುಂಬಾ ಬೇಗನೆ ಡೆಡ್ ಸ್ಕಿನ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಸೆಲ್ಫ್ ಡಿಸ್ಟ್ರಕ್ಷನ್. ಸೆಲ್ಫ್ ಡಿಸ್ಟ್ರಕ್ಷನ್ಸ್ ಆಫ್ ಎಪಿಡರ್ಮಲ್ ಲೇಯರ್ ಇಂದ ಇದು ಬೇಗನೆ ಡೆಡ್ ಸ್ಕಿನ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಅಂದ್ರೆ ವಿತಿನ್ 2 to 3 days ಡೆಡ್ ಸ್ಕಿನ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಡ್ರೈ ಸ್ಕಿನ್ ಆಗೋದು ಅಥವಾ ಡ್ಯಾಂಡ್ರಫ್ ತರ ಸ್ಕೇಲಿ ಎರಪ್ಷನ್ಸ್ ಎಲ್ಲ ಆಗೋದು ಶುರು ಆಗ್ತಾ ಬರುತ್ತೆ. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ಟು ನೋ ಅಬೌಟ್ ಯಾವ ತರ ಚರ್ಮದಲ್ಲಿ ಚೇಂಜಸ್ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಐದರ್ ಇನ್ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು. ಸೊ ದ ಮೇನ್ ಕಾಸಸ್ ಏನಂತಂದ್ರೆ, ಲೈಕ್ ಇನ್ ಕೇಸಸ್ ಆಫ್ ಸೋರಿಯಾಸಿಸ್ ಅಂತಂದ್ರೆ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಸೋರಿಯಾಸಿಸ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ಅಂದ್ರೆ ತನ್ನ ಬಾಡಿ ಸೆಲ್ಸ್ ನ ಅಟ್ಯಾಕ್ ಮಾಡಿ ಸೊ ಡಿಸ್ಟ್ರಾಯ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಸೆಲ್ಫ್ ಡಿಸ್ಟ್ರಕ್ಷನ್ಸ್ ಆಗುತ್ತೆ. ಸೊ ಇದನ್ನ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅದು ಮುಖ್ಯ ಕಾರಣ ಏನಂತಂದ್ರೆ, ಸೊ ಹೆರಿಡಿಟ್ರಿ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ, ಜೆನೆಟಿಕಲ್ ಹಿಸ್ಟ್ರಿನಲ್ಲಿ ಪೇರೆಂಟ್ಸ್ಗೆ ಇರುವಂತದ್ದು ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇರುವಂತದ್ದು. ಸೊ ಅಂತವರಲ್ಲಿ ನಾವು ಸೋರಿಯಾಸಿಸ್ ನ ನೋಡ್ಕೊಳ್ತಾ ಬರ್ತೀವಿ. ಸೊ ಅದಲ್ದೇನೆ ಏನಾದ್ರೂ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಇಂದ ಕೂಡ ನಾವು ಈ ಸೋರಿಯಾಸಿಸ್ ಡ್ರಗ್ಸ್, ಲಾಂಗ್ ಟರ್ಮ್ ಡ್ರಗ್ಸ್ ತಗೊಂಡು ಅದರಿಂದ ಆ ಸೈಡ್ ಎಫೆಕ್ಟ್ಸ್ ಇಂದಾನು ನಾವು ಸೋರಿಯಾಸಿಸ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು ನಮಗೆ ಸೋರಿಯಾಸಿಸ್ ಬಂದಿದೆ, ನನಗೆ
ಅದು ಸ್ಕಿನ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಯಾವ ರೀತಿ ಒಂದು ಸಿಂಟಮ್ ಗೊತ್ತಾಗುತ್ತೆ ಅಂತ? ಸೊ ದ ಕಾಮನ್ ಸಿಂಪ್ಟಮ್ಸ್ ಅಂತ ಅಂದ್ರೆ ಸ್ಕಿನ್ ಥಿಕ್ನೆಸ್ ಇರುತ್ತೆ, ಸೊ ಡೆಡ್ ಸ್ಕಿನ್ ಫಾರ್ಮೇಶನ್ಸ್ ಜಾಸ್ತಿ ಇರುತ್ತೆ, ಸ್ಕೇಲಿ ಎರಪ್ಷನ್ಸ್ ಇರುತ್ತೆ, ಅಂದ್ರೆ ಕೆಂಪು ಕಲರ್ ಥಿಕ್ಕಂಡ್ ಎರಪ್ಷನ್ಸ್ ಇರುತ್ತೆ, ಅಂದ್ರೆ ರೆಡ್ ಲೀಷನ್ಸ್, ಲೈಕ್ ನೆವೆ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಸ್ಕಿನ್ ಅಲ್ಲಿ ಅಷ್ಟು ನೆವೆ ಇರೋದಿಲ್ಲ, ಡ್ರೈನೆಸ್ ಇರೋದಿಲ್ಲ, ಸೊ ಬೇಗನೆ ಡ್ರೈ ಆಗ್ತಾ ಬರುತ್ತೆ. ಸ್ಕೇಲಿ ಎರಪ್ಷನ್ಸ್ ಲೈಕ್ ಡ್ಯಾಂಡ್ರಫ್ ತರ ಉದುರುತ್ತಾ ಬರುತ್ತೆ ಇನ್ ಸೋರಿಯಾಸಿಸ್ ನಲ್ಲಿ. ದೆನ್ ಜಾಸ್ತಿ ನೆವೆ ಇರುತ್ತೆ, ಕೆಲವರಲ್ಲಿ ಪಸ್ ಬರುತ್ತೆ, ಕೆಲವ್ರಲ್ಲಿ ಜಾಸ್ತಿ ನೆವೆ ಇರೋದ್ರಿಂದ ಜಾಸ್ತಿ ಕೆರೆದಾಗ ಬ್ಲಡ್ಡಿ ಡಿಸ್ಚಾರ್ಜ್, ರಕ್ತ ಬರೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಇನ್ ಸೋರಿಯಾಸಿಸ್ ನಲ್ಲಿ. ಸೊ ಇನ್ ಸೋರಿಯಾಸಿಸ್ ಅಂದ್ರೆ ಆಫ್ಟರ್ ಲಾಂಗ್ ಟರ್ಮ್ ಸೋರಿಯಾಸಿಸ್ ನಲ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದರಲ್ಲಿ ಜಾಯಿಂಟ್ಸ್ ಪೇನ್ ಇರುತ್ತೆ, ಸ್ವೆಲ್ಲಿಂಗು, ಮತ್ತೆ ಜಾಯಿಂಟ್ ಸ್ಟಿಫ್ನೆಸ್ ಇರುತ್ತೆ. ಸೊ ಇನ್ ಕೇಸ್ ಆಫ್ ಸೋರಿಯಾಟಿಕ್ ಆರ್ಥರೈಟಿಸ್, ಸೊ ಇದೆಲ್ಲಾ ಸಿಂಪ್ಟಮ್ಸ್ ನಾವು ಸೋರಿಯಾಸಿಸ್ ನಲ್ಲಿ ನೋಡ್ಕೊಳ್ತಾ ಬರ್ತೀವಿ. ಹ್ಯಾಸ್ ಇನ್ ಸೋರಿಯಾಸಿಸ್ ಅಲ್ಲಿ ದೇರ್ ಆರ್ ಟೈಪ್ಸ್ ಆಫ್ ಸೋರಿಯಾಸಿಸ್, ಸೊ ದೇರ್ ಆರ್ ವೆರೈಟೀಸ್ ಆಫ್ ಸೋರಿಯಾಸಿಸ್. ಸೊ ದ ಫಸ್ಟ್ ವೆರೈಟಿ ಅಂತಂದ್ರೆ, ಫಸ್ಟ್ ಟೈಪ್ ಅಂತ ಅಂದ್ರೆ, ಸೊ ಯೂಶಲಿ 85% ಆಫ್ ಕೇಸಸ್ ನಲ್ಲಿ ನಾವು ಫಸ್ಟ್ ಕಾಮನೆಸ್ಟ್ ನಾವು ಇನ್ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲೆಲ್ಲ ನೋಡ್ತಿರೋದಂದ್ರೆ ಇಟ್ ಇಸ್ ಅ ಪ್ಲೇಗ್ ಸೋರಿಯಾಸಿಸ್. ಸೊ ಈ ಪ್ಲೇಗ್ ಸೋರಿಯಾಸಿಸ್ ಯಾವ್ಯಾವ ಜಾಗದಲ್ಲಿ ಕಾಣಿಸುತ್ತೆ ಅಂದ್ರೆ ಎಕ್ಸ್ಟೆನ್ಸಾರ್ ಪಾರ್ಟ್ ಅಲ್ಲಿ, ಎಕ್ಸ್ಟೆನ್ಸಾರ್ ಪಾರ್ಟ್ ಮುಂಭಾಗದಲ್ಲಿ ಲೈಕ್ ಫ್ಲೆಕ್ಸ್ ಮಾಡಿದಾಗ ಈ ಮುಂಭಾಗದಲ್ಲಿ, ಕೈ ಭಾಗದಲ್ಲಿ ಅಥವಾ ಮಂಡಿ ಫ್ರಂಟ್ ಪೋರ್ಷನ್ ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಪ್ಲೇಗ್ ಸೋರಿಯಾಸಿಸ್. ಅಂದ್ರೆ ನೀ ಜಾಯಿಂಟ್, ಇನ್ ಫ್ರಂಟ್ ಆಫ್ ನೀ ಜಾಯಿಂಟ್ಸ್, ಎಲ್ಬೋ ಜಾಯಿಂಟ್ಸ್. ಸೊ ಇದರಲ್ಲಿ ಜಾಸ್ತಿ ಥಿಕ್ಕಂಡ್ ಎರಪ್ಷನ್ಸ್, ಸ್ಕೇಲಿ ಎರಪ್ಷನ್ಸ್ ಕಾಣಿಸ್ಕೊಳ್ಳುತ್ತೆ ಇನ್ ಪ್ಲೇಗ್ ಸೋರಿಯಾಸಿಸ್. ಲೈಕ್ ಇನ್ ಸೆಕೆಂಡ್ಲಿ ಅಂದ್ರೆ ಗುಟೇಡ್ ಸೋರಿಯಾಸಿಸ್. ಸೊ ಇನ್ ಗುಟೇಡ್ ಸೋರಿಯಾಸಿಸ್ ಚಿಕ್ಕದಾಗಿ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ತರ ನಾವು ಈ ಗುಟೇಡ್ ಸೋರಿಯಾಸಿಸ್ ಅಲ್ಲಿ ನೋಡ್ತೀವಿ. ಕೆಲವರಲ್ಲಿ ಓನ್ಲಿ ಪಾಮಾರ್ ಅಲ್ಲಿ ಅಥವಾ ಸೋಲ್ಸ್ ನಲ್ಲಿ ನಾವು ಎರಪ್ಷನ್ಸ್ ನೋಡ್ತಾ ಬರ್ತೀವಿ. ಸೊ ಅದನ್ನ ನಾವು ಪ್ಲಾಂಟೋ ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ ಪ್ಲಾಂಟೋ ಪಾಮಾರ್ ಸೋರಿಯಾಸಿಸ್ ಜಾಸ್ತಿ ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೆ, ತುಂಬಾ ಕ್ರ್ಯಾಕ್ಸ್ ಇಂದ ಬ್ಲೀಡಿಂಗ್ ಕೂಡ ಶುರು ಆಗ್ತಾ ಬರುತ್ತೆ. ಸೊ ದಟ್ ಇಸ್ ದ ಥರ್ಡ್ ವೆರೈಟಿ. ಸೊ ಇನ್ ಕೆಲವರಲ್ಲಿ ಜಾಸ್ತಿ ಫೋಲ್ಡ್ಸ್ ನಲ್ಲಿ ನೋಡ್ತೀವಿ, ಅಂದ್ರೆ ಈ ಎಲ್ಬೋ ಫೋಲ್ಡ್ ನಲ್ಲಿ ಅಥವಾ ನೀ ಫೋಲ್ಡ್ ನಲ್ಲಿ ಅಥವಾ ತೊಡೆ ಜಾಗದಲ್ಲಿ, ಗ್ರಾಯಿನ್ ರೀಜನ್ ನಲ್ಲಿ, ಅಂಡರ್ ದ ಬ್ರೆಸ್ಟ್. ಸೊ ಇದನ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಆ ಫೋಲ್ಡ್ಸ್ ಆಸ್ಪೆಕ್ಟ್ ನಲ್ಲಿ ಕಾಣುವಂತದ್ನ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನು ಈ ಒಂದು ಸೋರಿಯಾಸಿಸ್ ಸಮಸ್ಯೆಗೆ ಯಾವ್ದಾದ್ರು ಒಂದು ಏಜ್ ಲಿಮಿಟ್ ಇದೆಯಾ ಅಂತ, ಅಥವಾ ಒಂದು ಮಕ್ಕಳಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೋಬಹುದಾ ಹೇಗೆ ಅಂತ? ಸೊ ಯೂಶಲಿ ಸೋರಿಯಾಸಿಸ್ ನ ನಾವು ಲೇಟ್ ಅಡಲ್ಟ್ಹುಡ್ ನಲ್ಲಿ ನೋಡ್ತೀವಿ. ಅಂದ್ರೆ ಈ ಜಾಸ್ತಿ ನೋಡುವಂಥದ್ದು ನಾವು ಅಡಲ್ಟ್ಸ್ ನಲ್ಲಿ ನಾವು ಜಾಸ್ತಿ ಸೋರಿಯಾಸಿಸ್ ನೋಡ್ತೀವಿ. ಆದ್ರೆ ಓನ್ಲಿ ಮಿನಿಮಲ್ ಕೇಸಸ್ ನಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಕೂಡ ನಾವು ಸೋರಿಯಾಸಿಸ್ ನ ನೋಡ್ತಾ ಇದ್ದೀವಿ. ಸಣ್ಣ ಮಕ್ಕಳಲ್ಲೂ ಕೂಡ ಯಾವೊಂದು ಕಾರಣಕ್ಕೆ ಬರುತ್ತೆ ಅಂತ? ಕೆಲವು ಮಕ್ಕಳು ಸಾಕಷ್ಟು ನೀರಿನಲ್ಲಿ ಆಟ ಆಡ್ತಾ ಇರುವಂತದ್ದು, ಅದರಿಂದ ಏನಾದ್ರೂ ಪಾದಗಳ ಫಿಂಗರ್ಸ್ ಸಂದಿಲಿ ಕೂಡ ಈ ಒಂದು ಸಮಸ್ಯೆ ಬರ್ಬೋದಾ ಹೇಗೆ ಅಂತ? ಸೋರಿಯಾಸಿಸ್ ಇದು ಇನ್ಫೆಕ್ಷನ್ ಅಲ್ಲ, ಅಂದ್ರೆ ಲೈಕ್ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವಾಟರ್ ಚೇಂಜ್ ಇಂದ ಬರುವಂತದಲ್ಲ. ಆಸ್ ಐ ಟೋಲ್ಡ್, ಇಟ್ ಇಸ್ ಆಟೋ ಇಮ್ಯೂನ್ ಡಿಸೀಸಸ್. ಸೊ ಈ ಸೆಲ್ಫ್ ಡಿಸ್ಟ್ರಕ್ಷನ್ ಇಂದ, ಈ ಲಾಸ್ ಆಫ್ ಇಮ್ಯುನಿಟಿ ಪವರ್ ಇಂದ, ರೆಸಿಸ್ಟೆನ್ಸ್ ಪವರ್ ಇಂದ ಕಾಣಿಸ್ಕೊಳ್ಳುವಂಥದ್ದು ಆಟೋ ಇಮ್ಯೂನ್ ಡಿಸೀಸಸ್. ಅಂದ್ರೆ ಹೆರಿಡಿಟ್ರಿಯಿಂದ ಆಗಿರ್ಬೋದು, ಮೆಡಿಸಿನ್ಸ್ ಹಿಸ್ಟ್ರಿಯಿಂದ ಆಗಿರ್ಬೋದು, ಕೆಲವರಿಗೆ ಫ್ಯಾಮಿಲಿನಲ್ಲಿ ಇಲ್ಲದೆ ಹೋದ್ರೂ ಕೂಡ ಈ ಕಂಪ್ಲೇಂಟ್ಸ್ ಕಾಣಿಸ್ತಾ ಬರುತ್ತೆ. ಅಂದ್ರೆ ಸೋರಿಯಾಸಿಸ್ ಇಸ್ ನಾಟ್ ಅ ಕಂಟೇಜಿಯಸ್ ಡಿಸೀಸ್. ಅಂದ್ರೆ ಮುಟ್ಟೋದ್ರಿಂದ ಆಗಿರಬಹುದು ಅಥವಾ ಅವ್ರ ಸೋಪು, ಟವಲ್ ಯೂಸ್ ಮಾಡೋದ್ರಿಂದ ಬರುವಂತದಲ್ಲ ಸೋರಿಯಾಸಿಸ್. ಸೊ ಇಟ್ಸ್ ನಾಟ್ ಅ ಕಂಟೇಜಿಯಸ್ ಡಿಸೀಸ್ ಸೋರಿಯಾಸಿಸ್. ಓಕೆ, ಇನ್ನು ಸಾಕಷ್ಟು ಜನಕ್ಕೆ ಅದು ಸೋರಿಯಾಸಿಸ್ ಅಂತ ಗೊತ್ತಾಗೋದಿಲ್ಲ. ಒಂದು ಇಚ್ಚಿಂಗ್ ಆಗಿರ್ಬೋದು, ನೀವಾಗಲೇ ಹೇಳ್ದಾಗೆ ಡ್ಯಾಂಡ್ರಫ್ ತರ ಪುಡಿ ಬಂದಾಗ ಮಾರ್ಕೆಟ್ ಅಲ್ಲಿ ಸಿಗುವಂತ ಸಾಕಷ್ಟು ಬಾಡಿ ಲೋಷನ್ಸ್ ಅಥವಾ ಆಯಿಂಟ್ಮೆಂಟ್ಸ್ ಯೂಸ್ ಮಾಡಿ ಅದನ್ನ ತಾವೇ ತಂತಾನಾಗಿ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ರೂಟ್ ಕಾಸ್ ತಿಳ್ಕೊಳ್ದೆ ಈ ರೀತಿ ಮಾಡೋದ್ರಿಂದ ಆದ್ರೆ ಮುಂದಕ್ಕೆ ಯಾವ ರೀತಿ ಒಂದು ತೊಂದರೆ ಅನುಭವಿಸಬಹುದು ಅಂತ? ಇನ್ ಸೋರಿಯಾಸಿಸ್ ನಲ್ಲಿ ಯೂಶಲಿ ನಾವು ಆಯಿಂಟ್ಮೆಂಟ್ಸ್ ಹಚ್ಚಿರ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ನಾವು ನಮ್ಮ ಹೋಮಿಯೋಪತಿಲಿ ಅಷ್ಟು ಫೋಕಸ್ ಮಾಡೋದಿಲ್ಲ. ಸೊ ಅವ್ರದ್ದು ಸಿಂಪ್ಟಮ್ಸ್ ನೋಡ್ಬೇಕು. ಅಂದ್ರೆ ಎಷ್ಟು ಆಯಿಂಟ್ಮೆಂಟ್ ಹಚ್ತಾರೋ ಅಷ್ಟು ಡೀಪರ್ ಆಗಿ ಅವ್ರದ್ದು ಕಂಪ್ಲೇಂಟ್ಸ್ ಡೀಪರ್ ಹೋಗುತ್ತೆ. ಸೊ ಅದರಿಂದ ಅವ್ರ ಕಂಪ್ಲೇಂಟ್ಸ್ ನೋಡಿ, ನಾವು ಸಿಂಪ್ಟಮ್ಸ್ ನೋಡಿ, ಆದಷ್ಟು ಫಿಸಿಕಲ್ ಎಕ್ಸಾಮಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಡಯಾಗ್ನೋಸ್ ಮಾಡ್ಲಿಕ್ಕೆ. ಲೈಕ್ ಅವ್ರ ಸಿಂಪ್ಟಮ್ಸ್ ನೋಡಿ ಅಥವಾ ಫಿಸಿಕಲ್ ಎಕ್ಸಾಮಿನೇಷನ್ ನೋಡಿ ನಾವು ಡಯಾಗ್ನೋಸ್ ಮಾಡಬಹುದು. ಲೈಕ್ ಇದು ಸೋರಿಯಾಸಿಸ್ ಅಥವಾ ವಿಟಿಲಿಗೋನಾ, ಸೊ ಯಾವ್ದು ಕಂಪ್ಲೇಂಟ್ಸ್ ಅಂತ ನೋಡ್ಬೇಕಾಗತ್ತೆ. ಅದರ್ ದನ್ ದಟ್ ನಾವು ಸ್ಕಿನ್ ಬಯಾಪ್ಸಿ ಕೂಡ ಮಾಡಬಹುದು. ಲೈಕ್ ಸ್ಕಿನ್ ಸ್ಯಾಂಪಲ್ ತಗೊಂಡು
ನಾವು ಅದು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಲೈಕ್ ಸೋರಿಯಾಸಿಸ್ ಕೇಸ್ ಯಾವುದು ಅಂತ. ಲೈಕ್ ಇನ್ ಅದರ್ ಕೇಸಸ್ ಲೈಕ್ ನೇಲ್ ಡಿಫಾರ್ಮಿಟಿ ಇರುತ್ತೆ, ಅಂದ್ರೆ ನೇಲ್ಸ್ ಉಗ್ರಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿರೋದು. ಸೊ ಆ ನೇಲ್ಸ್ ಇನ್ಸ್ಪೆಕ್ಷನ್ ಕೂಡ ನಮಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಇನ್ನು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಬಗ್ಗೆ ಮುಖ್ಯವಾಗಿ ಮಾತಾಡೋದಾದ್ರೆ ಅದು ಯಾವ ರೀತಿ ಒಂದು ತೊಂದರೆ ಮಾಡಬಹುದು ಅಂತ. ಬಿಕಾಸ್ ಸಾಕಷ್ಟು ಜನಕ್ಕೆ ಅವರು ಹೇರ್ ವಾಶ್ ಮಾಡಬೇಕಾದ್ರೆ ನೋಟಿಸ್ ಕೂಡ ಮಾಡ್ಕೊಳ್ಳೋದಿಲ್ಲ, ಅದು ಕೂಡ ಡ್ಯಾಂಡ್ರಫ್ ತರನೇ ಕಾಣೋದ್ರಿಂದ ಅದು ಯಾವ ರೀತಿ ಒಂದು ತೊಂದರೆ ಕೊಡಬಹುದು ಅಂತ. ಸೊ ಇನಿಷಿಯಲ್ ಕೇಸಸ್ ಅಲ್ಲಿ ಯೂಶಲಿ ಡ್ಯಾಂಡ್ರಫ್ ಇರೋರಲ್ಲಿ ಹೆಚ್ಚಾಗಿ ಲಾಂಗ್ ಟರ್ಮ್ ಡ್ಯಾಂಡ್ರಫ್ ಇರೋರ್ನಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಅಂದ್ರೆ ಅವ್ರ ಕಂಪ್ಲೇಂಟ್ಸ್ ಬರೀ ಡ್ಯಾಂಡ್ರಫ್ ಅಂತ ಅನ್ಕೊಂಡಿರ್ತಾರೆ. ಲೈಕ್ ಬರೀ ಇಚ್ಚಿಂಗ್ ಇರುವಂತದ್ದು, ಜಾಸ್ತಿ ಎರಪ್ಷನ್ಸ್ ಕಾಣಿಸ್ಕೊಳ್ಳೋದಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಲೈಕ್ ಅವರಿಗೆ ಓನ್ಲಿ ಡ್ಯಾಂಡ್ರಫ್ ಕಾಣಿಸ್ಕೊಳ್ಳೋದ್ರಿಂದ ಅವರು ಬರೀ ಆಂಟಿ ಡ್ಯಾಂಡ್ರಫ್ ಶಾಂಪೂ ಯೂಸ್ ಮಾಡಿ ಡ್ಯಾಂಡ್ರಫ್ ಹೋಗಿಸ್ಕೊಳ್ತಾ ಇರ್ತಾರೆ. ಲೈಕ್ ಇನ್ ಲೇಟರ್ ಡೇಸ್ ನಲ್ಲಿ ಲಾಂಗ್ ಟರ್ಮ್ ಡ್ಯಾಂಡ್ರಫ್ ಇನಿಷಿಯಲಿ ಸೋರಿಯಾಸಿಸ್ ಕಾಣಿಸ್ಕೊಳ್ಳೋದು ಡ್ಯಾಂಡ್ರಫ್ ರೂಪದಲ್ಲಿ. ಸೊ ಆ ಡ್ಯಾಂಡ್ರಫ್ ರೂಪದಲ್ಲಿ ಆಮೇಲೆ ಸ್ಕೇಲಿ ಎರಪ್ಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸ್ಕಿನ್ ನಲ್ಲಿ ಚೇಂಜಸ್ ನೋಡ್ತೀವಿ, ಸ್ಕಾಲ್ಪ್ ನಲ್ಲಿ ಚೇಂಜಸ್ ನೋಡ್ತೀವಿ, ಅಂದ್ರೆ ಮಾರ್ಜಿನ್ಸ್ ನಲ್ಲಿ, ಹೆಡ್ ಮಾರ್ಜಿನ್ಸ್ ನಲ್ಲಿ, ಕಿವಿ ಹಿಂದ್ಗಡೆ ಆ ಮಾರ್ಜಿನಲ್ ಲೈನ್ಸ್ ನಲ್ಲಿ ನಾವು ಎರಪ್ಷನ್ಸ್ ನೋಡ್ತಾ ಬರ್ತೀವಿ. ಸೊ ಅದ್ ನೋಡಿದಾಗ ನಾವು ಸೋರಿಯಾಸಿಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಬಹುದು. ಲೈಕ್ ಡ್ಯಾಂಡ್ರಫ್ ಅನ್ನುವಂಥದ್ದು ಲೈಕ್ ಉದುರ್ತಾ ಬರುತ್ತೆ, ಆದ್ರೆ ಸ್ಕಿನ್ ನಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳಲ್ಲ. ಸೊ ಯಾವಾಗ ಸ್ಕಿನ್ ನಲ್ಲಿ ಜಾಸ್ತಿ ಚೇಂಜಸ್ ನೋಡ್ತೀವಿ, ಲೈಕ್ ಡಿಸ್ಚಾರ್ಜ್ ಬರುವಂತದ್ದು, ನೆವೆ ಜಾಸ್ತಿ ಬರುವಂತದ್ದು, ಸೊ ಅವಾಗ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಲೈಕ್ ಇದು ದಿಸ್ ಇಸ್ ಸೋರಿಯಾಸಿಸ್ ಆರ್ ನಾರ್ಮಲ್ ಡ್ಯಾಂಡ್ರಫ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ತಾ ಬರುತ್ತೆ. ಓಕೆ, ಇನ್ನು ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ ಅದು ಯಾವ ರೀತಿ ಒಂದು ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡುತ್ತೆ ಅಂತ. ವಿಟಿಲಿಗೋ ಅಂದ್ರೆ ಇಟ್ಸ್ ಅನ್ ಹೈಪೋಪಿಗ್ಮೆಂಟೇಷನ್, ಅಂದ್ರೆ ನಮ್ಮ ಚರ್ಮದ ಕಲರ್ ಚೇಂಜ್ ಆಗುವಂಥದ್ದು ಅಂತ ಹೇಳ್ತೀವಿ. ಸೊ ನಮ್ಮ ಚರ್ಮದಲ್ಲಿ ಲೈಕ್ ಚರ್ಮಕ್ಕೆ ಒಂದು ಪಿಗ್ಮೆಂಟೇಷನ್ ಕೊಡುವಂತ ಕಣಗಳಿರುತ್ತೆ. ಸೊ ಆ ಕಣಗಳನ್ನು ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಆ ಮೆಲನೋಸೈಟ್ಸ್ ಯಾವಾಗ ಡಿಸ್ಟ್ರಕ್ಷನ್ ಆಗುತ್ತೆ, ಸೊ ಅದನ್ನ ನಾವು ವಿಟಿಲಿಗೋ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಸ್ಟಾರ್ ಹೋಮಿಯೋಪತಿಯಿಂದ, ಎಸ್ ಗುಡ್ ಆಫ್ಟರ್ನೂನ್. ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಉಷಾ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ ಪ್ರಶ್ನೆ ಏನಂತ ಕೇಳಿ ಮಾತಾಡಿ ಅವ್ರ ಜೊತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್ ಸರ್. ಮೇಡಮ್ ಅದೇ ಮೇಡಮ್ ಕೈ ಹೇಳಿ ಸರ್, ಏನ್ ತೊಂದ್ರೆ? ಮೇಡಮ್ ನಮ್ಗೆ ಈ ಕೈಯಲ್ಲಿ ಬಂದ್ಬಿಟ್ಟು ಉರಿ ಬರ್ತದೆ ಮೇಡಮ್. ಮಧ್ಯಾಹ್ನ 12-1 ಗಂಟೆ ಆದ್ರೆ ಏನು ಗೊತ್ತಿಲ್ಲ ಮೇಡಮ್. ಒಂದ್ 15 ದಿವಸ ಇಲ್ಲ. ಸೊ ಯಾವಾಗಿಂದ ಸರ್ ಈ ಕಂಪ್ಲೇಂಟ್ಸ್ ನಿಮ್ಗೆ? ತಿಂಗಳಿಂದ ಮೇಡಮ್. ಓಕೆ, ಕೈನಲ್ಲಿ ಉರಿ ಬರುತ್ತಾ? ಬರೀ ಹಸ್ತ ಭಾಗದಲ್ಲಿ ಉರಿ ಬರೋದು ಅಷ್ಟೇನಾ? ಕೈಯಲ್ಲಿ ಮಾತ್ರ. ಹ್ಞೂ ಮೇಡಮ್. ಬೆಳ್ಳು ಸೈಡ್ ಅಲ್ಲೆಲ್ಲ ಜಾಸ್ತಿ ಆಗಿದೆ ಮೇಡಮ್. ಉರಿತದೆ, ಗುಳ್ಳೆಗಿನ ತರ ಕಾಣಿಸ್ತದೆ. ಸಾಯಂಕಾಲ ಆದ್ರೆ ನೆವೆ ಜಾಸ್ತಿ ಇದೆಯಾ? ಹ್ಞೂ ಮೇಡಮ್. ಓಕೆ, ಶುಗರ್ ಇದೆಯಾ ಸರ್ ನಿಮ್ಗೆ? ಡಯಾಬಿಟೀಸ್ ಇದೆಯಾ? ಏನಿಲ್ಲ ಮೇಡಮ್. ಸೊ ಒಂದ್ಸತಿ ಡಯಾಬಿಟಿಸ್ ಶುಗರ್ ಚೆಕ್ ಮಾಡಿಸಿ ಸರ್. ಸೊ ಆ ಕಂಪ್ಲೇಂಟ್ಸ್ ಇದ್ರೆ ಕೂಡ ಉರಿ ಬರುತ್ತೆ. ಸೊ ಏನಾದ್ರೂ ಸ್ಕೇಲಿ ಎರಪ್ಷನ್ಸ್, ಕ್ರ್ಯಾಕ್ಸ್ ತರ ಏನಾದ್ರೂ ಆದ್ರೆ ಅದು ನೋಡ್ಬೇಕಾಗತ್ತೆ ಸರ್ ಯಾವ ತರ ಎರಪ್ಷನ್ಸ್ ಇದೆ ಅಂತ. ಸೊ ಆ ಎರಪ್ಷನ್ಸ್ ನೋಡಿ ಹೇಳ್ಬೇಕು ನಿಮ್ ಸೋರಿಯಾಸಿಸ್ ಇದೆಯಾ, ಏನ್ ಸ್ಕಿನ್ ಕಂಪ್ಲೇಂಟ್ಸ್ ಯಾವ್ದಿದೆ ಅಂತ ನೋಡ್ಬೇಕಾಗುತ್ತೆ. ಸೊ ಒಂದ್ಸತಿ ಕ್ಲಿನಿಕ್ ನಲ್ಲಿ ಭೇಟಿ ಕೊಡಿ ಸರ್. ಸೊ ಎಕ್ಸಾಮಿನೇಷನ್ ಮಾಡ್ಬೇಕು. ಸೊ ಸ್ಕಿನ್ ಕಂಪ್ಲೇಂಟ್ಸ್ ನಲ್ಲಿ ಲೈಕ್ ಎಕ್ಸಾಮಿನೇಷನ್ ಮಾಡಿದಾಗ ನಾವು ಹೇಳ್ಬೋದು ಸೊ ಯಾವ ತರ ಕಂಪ್ಲೇಂಟ್ಸ್ ಇದೆ ಅಂತ ನಿಮ್ಗೆ. ಎಸ್ ಡಾಕ್ಟರ್, ನಾವು ವಿಟಿಲಿಗೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ, ಮುಂದುವರಿಸಿ. ಸೊ ವಿಟಿಲಿಗೋ ಆಸ್ ಐ ಟೋಲ್ಡ್ ಇಟ್ಸ್ ಅ ಹೈಪೋಪಿಗ್ಮೆಂಟೇಷನ್, ಅಂದ್ರೆ ನಮ್ಮ ಸ್ಕಿನ್ ಕಲರ್ ಕಮ್ಮಿ ಆದಾಗ ಈ ವೈಟ್ ಪ್ಯಾಚಸ್ ನೋಡ್ತೀವಿ. ಸೊ ನಮ್ಮ ಚರ್ಮದಲ್ಲಿ ಒಂದು ಪಿಗ್ಮೆಂಟೇಷನ್ ಕೊಡೋ ಕಣಗಳಿರುತ್ತೆ. ಸೊ ಅದನ್ನ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ನಮ್ಮ ಸ್ಕಿನ್ಗೆ ಕಲರ್ ಕೊಡುವಂತ ಒಂದು ಪಿಗ್ಮೆಂಟ್ ಬೇಕು. ಸೊ ಅದನ್ನ ಮೆಲನಿನ್ ಪಿಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಆಸ್ ಐ ಟೋಲ್ಡ್ ವಿಟಿಲಿಗೋ ಇಸ್ ಆಲ್ಸೋ ಆಟೋ ಇಮ್ಯೂನ್ ಡಿಸೀಸ್. ಸೊ ಇದರಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಈ ಮೆಲನೋಸೈಟ್ಸ್ ವಿಲ್ ಸೆಕ್ರೇಟ್ ಮೆಲಾನಿನ್ ಪಿಗ್ಮೆಂಟ್. ಸೊ ಆ ಸೆಲ್ಫ್ ಡಿಸ್ಟ್ರಕ್ಷನ್ ಇಂದ ಮೆಲನೋಸೈಟ್ಸ್ ಸೆಲ್ಫ್ ಡಿಸ್ಟ್ರಕ್ಷನ್ಸ್ ಆಗೋದ್ರಿಂದ ಈ ಮೆಲನೋಸೈಟ್ಸ್ ಮೆಲನಿನ್ ಪಿಗ್ಮೆಂಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದು ಕಮ್ಮಿ ಆದಾಗ ಈ ನಮ್ಮ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಆ ಜಾಗದಲ್ಲಿ ನಾವು ವೈಟ್ ಪ್ಯಾಚಸ್ ನೋಡ್ತಾ ಬರ್ತೀವಿ. ಸೊ ಎನಿ ಡಿಸ್ಟ್ರಕ್ಷನ್ಸ್ ಆರ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ಇನ್ ಮೆಲನೋಸೈಟ್ಸ್ ನ ನಾವು ಮೆಡಿಕಲಿ ನಾವು ವಿಟಿಲಿಗೋ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದಾರೆ, ಮಾತಾಡಿಸ್ತೀನಿ. ಶಿವರಾಜು ಅಂತ ಹೇಳಿ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವರಾಜು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಉಷಾ ಅವ್ರ ನಮ್ಮ ಜೊತೆ ಇದ್ದಾರೆ. ನಿಮ್ ಪ್ರಶ್ನೆ ಏನಂತ ಕೇಳಿ ಮಾತಾಡಿ ಸರ್ ಅವ್ರ ಜೊತೆ. ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ನಾವು ಶಿವರಾಜ್ ಚನ್ನಪಟ್ಟಣದಿಂದ.
ಹೇಳಿ ಸರ್, ಏನ್ ತೊಂದರೆ ಇದೆ ನಿಮ್ಗೆ? ಮೇಡಮ್ ನಮ್ಮ ಮಿಸ್ಸಸ್ ಅವ್ರಿಗೆ ಸ್ವಲ್ಪ ಕಾಲು ಹಾ, ಈ ಹೊಡ್ಕೊಂಡ್ ತರ ಬರ್ತದೆ ನೋಡಿ. ಓಕೆ. ಇಮಿಡಿ ಓಡ್ಕೊಂಡಿದ್ಯಾ? ವರ್ಕೌಟ್ ತರ ಬಂದಿದೆ, ಏನು ಆದಷ್ಟು ವಾಸಿ ಆಗಿಲ್ಲ ಅದು. ನಾನು ಕೆಲವು ಹೋಮಿಯೋಪತಿ ಎಲ್ಲ ಮಾಡ್ತಿದ್ದೀನಿ. ಓಕೆ. ಅದು ಒಂದ್ ಸ್ವಲ್ಪ ಕೆಲವು ಡಾಕ್ಟರ್ಸ್ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಓಕೆ. ಸುಮಾರು ಆಗ್ಮೆಂಟ್ ಎಲ್ಲ ಕಿಡ್ನಿ ಅದು ವಾಸಿ ಆಗ್ತದೆ, ಹೋಗ್ತದೆ ಬರ್ತದೆ. ಓಕೆ. ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಗೆ? ಮೇಡಮ್ 1 year ಆಯ್ತು. ಹಾ, 1 year ಆಯ್ತು. 1 year ಇಂದ ಇದೆಯಾ? ಹೌದು ಮೇಡಮ್. ಓಕೆ. ರಕ್ತ ಏನಾದ್ರು ಬರುತ್ತಾ? ರಕ್ತ ಏನ್ ಬರಲ್ಲ ಮೇಡಮ್. ಓಕೆ. ಸೊ ಎಷ್ಟು ವಯಸ್ಸು ಸರ್ ನಿಮ್ ವೈಫ್ಗೆ? 42 ಮೇಡಮ್. ಓಕೆ. ಇದು ಸೋರಿಯಾಸಿಸ್ ಅಂತ ಕಾಣಿಸುತ್ತೆ ಸರ್. ಲೈಕ್ ಕ್ರ್ಯಾಕ್ಸ್ ಬರೋದು, ಲೈಕ್ ಸೋಲ್ಸ್ ನಲ್ಲಿ ಕೂಡ ಸೋರಿಯಾಸಿಸ್ ಬರುತ್ತೆ. ಸೊ ಎಷ್ಟೇ ಆಯಿಂಟ್ಮೆಂಟ್ ಹಚ್ಚಿದ್ರು ಕೂಡ ಸೊ ಅದು ಡೀಪರ್ ಹೋಗಿ ಸೊ ಮತ್ತೆ ಕಮ್ಮಿ ಆಗೋದು. ಲೈಕ್ ವಿಂಟರ್ ಸೀಸನ್ ನಲ್ಲಿ ಇದು ಕ್ರ್ಯಾಕ್ಸ್ ಮೋರ್ ಇರುತ್ತೆ. ಲೈಕ್ ವಿಂಟರ್ ಸೀಸನ್ ಹೋದಾಗ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿದಷ್ಟು ಲೈಕ್ ಆನ್ ಅಂಡ್ ಆಫ್ ಹೋಗುತ್ತೆ ಬರುತ್ತೆ. ಸೊ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ನ ಸ್ಟಾರ್ಟ್ ಮಾಡಬಹುದು ಸರ್. ಒಂದ್ಸತಿ ಕ್ಲಿನಿಕ್ ನಲ್ಲಿ ಬಂದ್ರೆ ಲೈಕ್ ಎಕ್ಸಾಮಿನ್ ಮಾಡಿ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡಬಹುದು. ಧನ್ಯವಾದ ಶಿವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವೀಗ ವಿಟಿಲಿಗೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಅದು ಕೂಡ ಹೇಗೆ ಇಚ್ಚಿಂಗ್ ಆಗತ್ತಾ ಅಥವಾ ನೋವಿನ ರೂಪದಲ್ಲಿ ನಮಗೆ ಗೊತ್ತಾಗತ್ತಾ? ಯಾಕಂದ್ರೆ ಜನರು ಅದನ್ನ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಏನೋ ಒಂದು ಚರ್ಮಕ್ಕಾಗಿದೆ, ಒಂದು ಗುಳ್ಳೆನೋ ಅಥವಾ ಒಂದು ರ್ಯಾಶಸ್ಸೋ ಹೋಗುತ್ತೆ ಅನ್ನೋ ಒಂದು ತಾತ್ಸಾರ ಮನೋಭಾವ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಅದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂತ? ವಿಟಿಲಿಗೋ ಅನ್ನೋದ್ರಲ್ಲಿ ಕೆಲವರಲ್ಲಿ ಮಾತ್ರ, ಲೈಕ್ ಇನ್ 10% ಆಫ್ ಕೇಸಸ್ ಅಲ್ಲಿ ಮಾತ್ರ ವಿಟಿಲಿಗೋ ಇಚ್ಚಿಂಗ್ ಇರುತ್ತೆ, ನೆವೆ ಅನ್ನು ಬರುತ್ತೆ. ಲೈಕ್ ಯಾವ ಭಾಗದಲ್ಲಿ ಬರುತ್ತೆ ಆ ಭಾಗದಲ್ಲಿ ಹೇರ್ಸ್ ಕೂಡ, ಅಂದ್ರೆ ಈ ಸ್ಕಿನ್ ಕೈನಲ್ಲಿ ಬರುವ ಹೇರ್ಸ್ ಕೂಡ ನನಗೆ ಬೆಳ್ಳಗಾಗ್ತಾ ಇರುತ್ತೆ. ಸೊ ಆ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ತೆ. ಸೊ ಇದರಲ್ಲಿ ಅಷ್ಟು ಸಿಂಪ್ಟಮ್ಯಾಟಿಕ್ ಅಲ್ಲ, ಸಿಂಪ್ಟಮ್ಯಾಟಿಕ್ ಅಂದ್ರೆ ಸಿಂಪ್ಟಮ್ಸ್ ಜಾಸ್ತಿ ಇರಲ್ಲ. ಲೈಕ್ ಇನ್ ಸಮ್ ಕೇಸಸ್ ಅಲ್ಲಿ ಮಾತ್ರ ಆ ಭಾಗದಲ್ಲಿ ನೆವೆ ಬಂದಾಗ ಸೊ ಆ ಸ್ಕಿನ್ ವೈಟ್ ಆಗುತ್ತೆ ಅನ್ನೋದು ನೋಡ್ತಾ ಬರ್ತೀವಿ. ಸೊ ಆ ನೆವೆ ಸ್ಟಾರ್ಟ್ ಆದಾಗ ಸೊ ವೈಟ್ ಪ್ಯಾಚಸ್ ಬರೋ ಚಾನ್ಸಸ್ ಇದೆ ಅನ್ನೋರಲ್ಲಿ ಮಾತ್ರ. ಸೊ ದೇರ್ ಇಸ್ ನೋ ಸಿಂಪ್ಟಮ್ಸ್ ಇನ್ ವಿಟಿಲಿಗೋ. ಸೊ ಅಷ್ಟು ಸಿಂಪ್ಟಮ್ಸ್ ನಾವು ನೋಡೋದಿಲ್ಲ ಇನ್ ವಿಟಿಲಿಗೋ ಅಲ್ಲಿ. ಈ ಒಂದು ಚರ್ಮರೋಗ ಸಮಸ್ಯೆಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಒಂದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತ? ಲೈಕ್ ಫುಡ್ ಹ್ಯಾಬಿಟ್ಸ್ ಅಂದ್ರೆ ಇನ್ ಕೇಸ್ ಆಫ್ ಸೋರಿಯಾಸಿಸ್ ನಲ್ಲಿ ಜಾಸ್ತಿ ನಾವು ಫುಡ್ಸ್ ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಲೈಕ್ ಸೀ ಫುಡ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಲೈಕ್ ಹುಳಿ ಪದಾರ್ಥಗಳನ್ನ ಜಾಸ್ತಿ ನಾವು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಲೈಕ್ ಆಲ್ಕೋಹಾಲ್ ಅವಾಯ್ಡ್ ಮಾಡ್ತಾ ಬರಬೇಕು. ಸೊ ಇದೆಲ್ಲ ಫುಡ್ಸ್ ನ ಅವಾಯ್ಡ್ ಮಾಡ್ಕೊಂಡು ನಾವು ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಲೈಕ್ ಮೇನ್ ಕಾಸಸ್ ಅಂದ್ರೆ ಮೆಂಟಲ್ ಸ್ಟ್ರೆಸ್ ಇಂದ ಬರುವಂತದ್ದು. ಸೊ ಈ ಸ್ಕಿನ್ ಕಂಪ್ಲೇಂಟ್ಸ್ ಬರುವಂತದ್ದು ಲೈಕ್ ಮೆಂಟಲ್ ಸ್ಟ್ರೆಸ್ ಇಂದ ಅಥವಾ ಮೆಂಟಲಿ ಏನೋ ಡಿಸ್ಟರ್ಬ್ ಇದ್ರೆ, ಟೆನ್ಷನ್ ಇದೆ, ಸ್ಟ್ರೆಸ್ ಲೆವೆಲ್ ಎಲ್ಲ ಜಾಸ್ತಿ ಇದ್ರೆ ಸೊ ಇದೆಲ್ಲ ಈ ಸ್ಕಿನ್ ಕಂಪ್ಲೇಂಟ್ಸ್ ಜಾಸ್ತಿ ನಾವು ನೋಡ್ತೀವಿ ಇಂಥವರಲ್ಲಿ. ಸೊ ಇದರಿಂದ ನಾವು ಜಾಸ್ತಿ ಫಿಸಿಕಲ್ ಎಕ್ಸರ್ಸೈಸ್, ಮೆಡಿಟೇಷನ್ಸ್ ಇದೆಲ್ಲ ಮಾಡ್ಕೊಳ್ತಾ ಅಂದ್ರೆ ಖಂಡಿತ ಇದೆಲ್ಲ ಅವಾಯ್ಡ್ ಮಾಡ್ತಾ ಬರ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲ್ ಇದ್ರೆ ಮಾತಾಡಿಸ್ತೀನಿ. ಉಮೇಶ್ ಅಂತ ಹೇಳಿ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಉಷಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್ ಅವ್ರ ಜೊತೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಮೇಡಮ್ ನಮ್ಮ ತಾಯಿಯವ್ರಿಗೆ ಸುಮಾರು ಒಂದು 2-3 ವರ್ಷದಿಂದನೂ ಟೋಟಲ್ ನಾವು ರೈತರು. ಓಕೆ. ವೈಟ್ ಪ್ಯಾಚಸ್ ಇದೆಯಾ ಮೇಡಮ್? ವೈಟ್ ಪ್ಯಾಚಸ್ ಇದೆಯಾ? ಇಲ್ಲ ಮೇಡಮ್, ವೈಟ್ ಪ್ಯಾಚಸ್ ಏನಿಲ್ಲ, ಮಾಮೂಲಿ ನಮ್ ತರನೇ ಆರ್ಡಿನರಿ ಈ ಕಾಲಿತ್ತು. ಓಕೆ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕಾಲು ಕೈ ಬೀಟು ಹೊಡಿಯಕ್ ಸ್ಟಾರ್ಟ್ ಆಯ್ತು. ನಾವು ಸಣ್ಣ ಪುಟ್ಟ ಇರ್ಬೋದು ಅನ್ಬೋದು, ಕಾಕ್ಲೀನು ಅವೆಲ್ಲ ನೋಡುದು, ಒಂದ್ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ಓಕೆ. ಸ್ಕಿನ್ ಕ್ರ್ಯಾಕ್ಸ್ ಇದೆಯಾ? ಹೌದು ಮೇಡಮ್, ಕಾಲು ಮತ್ತೆ ಕೈ ಈ ಮಳೆಗಾಲದಲ್ಲಿ ಹೊಡಿಯುತ್ತೆ, ಇದು ಚಳಿಗಾಲದಲ್ಲಿ ಹೊಡಿಯುತ್ತಲ್ಲ ಮನುಷ್ಯರಿಗೆ, ಓಕೆ ಓಕೆ, ಆ ತರ ಕೈ ಕಾಲು ಹೊಡಿಯುತ್ತೆ. ಸೊ 1 year ಇಂದ ಇದೆಯಾ ಸರ್? ಮೇಡಮ್ ಒಂದು 2 years ಇಂದನೂ ಇದೆ. ದೊಡ್ಡ ಹಾಸ್ಪಿಟಲ್, ಸ್ಕಿನ್ ಸ್ಪೆಷಲಿಸ್ಟ್ ಎಲ್ಲಾ ತೋರಿಸಿದೀವಿ ಮೇಡಮ್. ಓಕೆ. ಇದು ಲೈಕ್ ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಸರ್. ಲೈಕ್ ಹಸ್ತದಲ್ಲಿ ಸೋಲ್ಸ್ ನಲ್ಲಿ ನೋಡುವಂಥದ್ದನ್ನ ಲೈಕ್ ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಲೈಕ್ ಎಷ್ಟು ಆಯಿಂಟ್ಮೆಂಟ್ ವಿಂಟರ್ ಸೀಸನ್ ನಲ್ಲಿ ಕ್ರ್ಯಾಕ್ಸ್ ಜಾಸ್ತಿ ಆಗೋದು, ಬ್ಲೀಡಿಂಗ್ ಜಾಸ್ತಿ ಆಗೋದು ಜಾಸ್ತಿ ನೋಡ್ತೀವಿ. ಲೈಕ್ ಎಷ್ಟು ಆಯಿಂಟ್ಮೆಂಟ್ ಹಚ್ಚಿದ್ರು ಕೂಡ ಲೈಕ್ ಪದೇ ರಿಪೀಟೆಡ್ಲಿ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಲೈಕ್ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಲೈಕ್ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾ ಬರುತ್ತೆ. ಲೈಕ್ ವಿಂಟರ್ ನಲ್ಲಿ ಹೆಚ್ಚಾಗೋದು, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನೀವು ಕ್ಯೂರ್ ನೋಡ್ತಾ ಬರ್ಬೋದು.
ಎಸ್ ಡಾಕ್ಟರ್, ಈ ಒಂದೆಲ್ಲ ಚರ್ಮ ರೋಗದ ಸಮಸ್ಯೆ ಬಗ್ಗೆ ನಾವು ಸಾಕಷ್ಟು ವಿಷಯನ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಪ್ರತಿಯೊಬ್ಬರು ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದರೆ ಇದೊಂದು ಲಾಂಗ್ ಪ್ರೊಸೀಜರ್ ಇರುತ್ತೆ, ಲಾಂಗ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ, ಸಾಕಷ್ಟು ಡಯಟ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂತ? ಇನ್ ಸ್ಕಿನ್ ಕಂಪ್ಲೇಂಟ್ಸ್ ಅಲ್ಲಿ ಲೈಕ್ ನೋಡ್ಬೇಕಾಗತ್ತೆ, ಲೈಕ್ ಡ್ಯೂರೇಷನ್ ಆಫ್ ದ ಕೇಸಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಲೈಕ್ ಎಷ್ಟು ವರ್ಷದಿಂದ ಅವ್ರು ಸಫರ್ ಮಾಡ್ತಿದ್ದಾರೆ, ಲೈಕ್ ಎಷ್ಟು ವರ್ಷದಿಂದ ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಅದನ್ನ ನೋಡಿ ನಾವು ಲಾಂಗ್ ಟರ್ಮ್ ತಗೋಬೇಕಾ, ಲೈಕ್ ಇನಿಷಿಯಲ್ ಕೇಸಸ್ ಅಲ್ಲಿ ಕೂಡ ಇಟ್ ಇಸ್ ಹೆಲ್ಪ್ಫುಲ್ ಟು ಹಸ್. ಲೈಕ್ ಇನಿಷಿಯಲ್ ಮೆಡಿಸಿನ್ಸ್ ನಮ್ದಾಗಿದ್ರೆ ಸೊ ಬೇಗನೆ ನಾವು ಕ್ಯೂರ್ ನೋಡ್ತಾ ಬರ್ಬೋದು. ಲೈಕ್ ಇನ್ ಲಾಂಗ್ ಟರ್ಮ್ ನಲ್ಲಿ ಇಟ್ ಟೇಕ್ಸ್ ಲೈಕ್ ಡಿಪೆಂಡ್ಸ್ ಆನ್ ಡ್ಯೂರೇಷನ್. ಸೊ ಎಷ್ಟು ಡ್ಯೂರೇಷನ್ ಇಂದ ಬರ್ತಿದೆ ಅದು ಕೂಡ ಡಿಪೆಂಡ್ ಆಗುತ್ತೆ, ಎಷ್ಟು ವರ್ಷದಿಂದ ಅಂತ ನಾವು ಮೆಡಿಸಿನ್ಸ್ ತಗೋಬೇಕಾಗತ್ತೆ ಅಂತ. ಲೈಕ್ ಹೋಮಿಯೋಪತಿಲಿ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತೀವಿ, ಲೈಕ್ ಅಕಾರ್ಡಿಂಗ್ ಟು ನೇಚರ್ ಆಫ್ ದ ಪೇಷಂಟ್ ಪರ್ಸನಾಲಿಟಿ ನೋಡಿ ಕಂಪ್ಲೀಟ್ ಆಗಿ ನಾವು ನೋಡಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ನ ಬರ್ತೀವಿ. ಲೈಕ್ ಇನ್ ಸೋರಿಯಾಸಿಸ್ ವಿಟಿಲಿಗೋ ಅಲ್ಲಿ ಲೈಕ್ ಇಮ್ಯುನಿಟಿ ಪವರ್ ತುಂಬಾನೇ ಇರುತ್ತೆ, ಅಂದ್ರೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅದು ಕೂಡ ಬೂಸ್ಟ್ ಅಪ್ ಮಾಡ್ಲಿಕ್ಕೆ, ಡೆವಲಪ್ ಮಾಡ್ಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತಾ ಬರ್ತೀವಿ. ಲೈಕ್ ಇನ್ ಅದರ್ ಕೇಸಸ್ ಲೈಕ್ ನಾರ್ಮಲ್ ಸ್ಕಿನ್ ಕಂಪ್ಲೇಂಟ್ಸ್ ತರ ಲೈಕ್ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ನಾವು ಸ್ಕಿನ್ ರಿಲೇಟೆಡ್ ಟ್ರೀಟ್ಮೆಂಟ್ ಲೈಕ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಆಯಿಂಟ್ಮೆಂಟ್ಸ್ ಅದನ್ನ ನಾವು ಜಾಸ್ತಿ ಫೋಕಸ್ ಮಾಡೋದಿಲ್ಲ ನಮ್ಮ ಹೋಮಿಯೋಪತಿಲಿ. ಲೈಕ್ ಅದು ಜಾಸ್ತಿ ನಾವು ಫೋಕಸ್ ಮಾಡೋದಿಲ್ಲ. ಲೈಕ್ ನಾವು ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ಬೇಕಾಗುತ್ತೆ, ಲೈಕ್ ಯಾವ ಕಾರಣಕ್ಕೆ ಈ ತರ ಬರ್ತಿದೆ, ಲೈಕ್ ಮೆಂಟಲ್ ಹಿಸ್ಟ್ರಿ ಆಗಿರ್ಬೋದು, ಅವರ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಕಂಪ್ಲೀಟ್ ಆಗಿ ಫಿಸಿಕಲ್ ಹಿಸ್ಟ್ರಿ, ಮೆಂಟಲ್ ಹಿಸ್ಟ್ರಿ ತಗೊಂಡು ನಾವು ಕಂಪ್ಲೀಟ್ ಡಾಟಾ ನಾವು ಪೇಷಂಟ್ ಇಂದ ಪಡ್ಕೋಬೇಕಾಗತ್ತೆ. ಲೈಕ್ ಕೇಸ್ ಸ್ಟಡಿ ಅಂತ ಹೇಳ್ತೀವಿ, ಲೈಕ್ ಕಂಪ್ಲೀಟ್ ಕೇಸ್ ತಗೊಂಡು ನಾವು ಸೊ ಯಾವ ಕಾರಣಕ್ಕೆ ಬರ್ತಿದೆ ಅಂತ ನಾವು ಎವ್ಯಾಲ್ಯೂಯೇಟ್ ಮಾಡಿ ನಾವು ಸೂಕ್ತ ಮೆಡಿಸಿನ್ಸ್ ಲೈಕ್ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಮೆಡಿಸಿನ್ಸ್ ನಾವು ಕೊಟ್ಟಾಗ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ನೋಡಬಹುದು. ಇನ್ನು ಕಾರ್ಯಕ್ರಮ ನೋಡ್ತಿರುವಂತ ನಮ್ಮ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಅವ್ರು ಆಲ್ರೆಡಿ ಒಂದು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಮತ್ತೊಂದು ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಆಲ್ರೆಡಿ ಒಂದು ಇಂಗ್ಲಿಷ್ ಮೆಡಿಸಿನ್ಸ್ ತಗೋತಿರ್ತಾರೆ. ಅವ್ರಿಗೇನಾದ್ರೂ ಈ ಒಂದು ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಸಮಸ್ಯೆ ಬಂದಲ್ಲಿ ಹೋಮಿಯೋಪತಿ ಆಪ್ ಮಾಡ್ಬೋದಾ ಅವರು ಅಂತ? ಎಸ್, ಲೈಕ್ ಎನಿ ಅದರ್ ಆಟೋ ಇಮ್ಯೂನ್ ಡಿಸೀಸಸ್ ಲೈಕ್ ಡಯಾಬಿಟೀಸ್ ಆಗಿರ್ಬೋದು, ಥೈರಾಯ್ಡ್ ಆಸ್ ಯು ಟೋಲ್ಡ್, ಅವ್ರು ಇರೋರಲ್ಲಿ ಕೂಡ ನಾವು ಅವ್ರ ಹಿಸ್ಟ್ರಿ ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇವರಿಗೆ ಈ ತರ ತೊಂದರೆ ಇದೆ, ಈ ತರ ಆಟೋ ಇಮ್ಯೂನ್ ಡಿಸೀಸಸ್ ಇದೆ. ಲೈಕ್ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಈಗ ಸೋರಿಯಾಸಿಸ್ ಇರೋರಲ್ಲಿ, ವಿಟಿಗೋ ಇರೋರಲ್ಲಿ ಅವ್ರಿಗೆ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ, ಲೈಕ್ ಥೈರಾಯ್ಡ್ ಬರೋ ಚಾನ್ಸಸ್ ಇದೆ. ಸೊ ಇದೆಲ್ಲ ಆಟೋ ಇಮ್ಯೂನ್ ಡಿಸೀಸಸ್ ಇರೋದ್ರಿಂದ ಸೊ ಈ ಕೇಸಸ್ ನಲ್ಲಿ ಕೂಡ ಆ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಹಿಸ್ಟ್ರಿ ತಗೊಂಡು ನಾವು ಸೊ ನಮ್ಗೆ ಗೊತ್ತಾಗುತ್ತೆ ಈ ತರ ಕಂಪ್ಲೇಂಟ್ಸ್ ಇದೆ ಅಂದಾಗ ನಾವು ಸೂಕ್ತ ನಾವು ರಿಲೇಟೆಡ್ ಆಗಿ ನಾವು ಮೆಡಿಸಿನ್ಸ್ ಕೊಡ್ತಾ ಬರ್ಬೋದು. ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳೋದ್ರಿಂದ ಯಾವ ರೀತಿಯಾದಂತಹ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಒಂದು ಫುಡ್ ಹ್ಯಾಬಿಟ್ಸ್ ನಾವು ಮೇಂಟೈನ್ ಮಾಡ್ತಾ ಹೋದ್ರೆ ಆದಷ್ಟು ಈ ಒಂದು ಚರ್ಮ ರೋಗದ ಸಮಸ್ಯೆನ ನಾವು ತಡೆಗಟ್ಟಬಹುದು ಅಂತೀರಾ? ಸೊ ಇನ್ ಸ್ಕಿನ್ ಕಂಪ್ಲೇಂಟ್ಸ್ ಅಲ್ಲಿ ಆಸ್ ಐ ಟೋಲ್ಡ್ ಅದಕ್ಕೆ ಮೆಂಟಲ್ ಹಿಸ್ಟ್ರಿ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಅವರಿಗೆ ಜಾಸ್ತಿ ಸ್ಟ್ರೆಸ್ ಇರೋದ್ರಿಂದ, ಅವರಿಗೆ ಜಾಸ್ತಿ ಮೆಂಟಲಿ ಅವ್ರು ಡಿಸ್ಟರ್ಬ್ ಆಗಿರೋದ್ರಿಂದ ಸೊ ಇದೆಲ್ಲ ಕಂಪ್ಲೇಂಟ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನ ಅವರು ಲಿಮಿಟ್ ಮಾಡ್ಕೊಳ್ತಾ ಬರ್ಬೇಕಂದ್ರೆ ಜಾಸ್ತಿ ಅವರು ಫಿಸಿಕಲ್ ಎಕ್ಸಸೈಸು, ಮೆಡಿಟೇಷನ್ ಆಗಿರ್ಬೋದು, ಸೊ ಅದೆಲ್ಲ ಮಾಡೋದ್ರಿಂದ ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಆ ಮೆಂಟಲ್ ಸ್ಟ್ರೆಸ್ನ ಅವ್ರು ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು, ಅಲ್ಲೇ ಸ್ಟ್ರೆಸ್ ಲೆವೆಲ್ಸ್ನ ಅವರು ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಫುಡ್ ಹ್ಯಾಬಿಟ್ಸ್ ಕೂಡ ಸೊ ಲೈಕ್ ಆಸ್ ಐ ಟೋಲ್ಡ್ ಹುಳಿ ಜಾಸ್ತಿ ತಿನ್ನಬಾರ್ದು, ಸೀ ಫುಡ್ಸ್ ಎಲ್ಲ ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಸೊ ಇದೆಲ್ಲ ಫುಡ್ಸ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಬಂದ್ರೆ ಖಂಡಿತ ಅವಾಯ್ಡ್ ಮಾಡ್ತಾ ಬರ್ಬೋದು. ಓಕೆ, ಇನ್ ಜನರಲ್ ಆಗಿ ಇನ್ ಕೇಸ್ ನಾವು ವಿಟಿಲಿಗೋ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆಟೋಮಿನ್ ಡಿಸೀಸ್ ಸಮಸ್ಯೆ ಆಗಿದ್ದಾಗ ಇನ್ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ, ಅದು ರೂಟ್ ಕಾಸ್ ತಿಳ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಮುಂದಕ್ಕೆ ಯಾವ ರೀತಿ ಒಂದು ಮೇಜರ್ ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಅಂತ? ಲೈಕ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಲೈಕ್ ಇನ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ನೇಲ್ ಡಿಫಾರ್ಮಿಟಿ, ಲೈಕ್ ನೇಲ್ನಲ್ಲಿ ಉಗುರಿನಲ್ಲಿ ಡ್ಯಾಮೇಜ್ ಆಗುವಂಥದ್ದು ನೋಡ್ತೀವಿ. ಸೊ ಇನ್ ಸೋರಿಯಾಸಿಸ್ ನಲ್ಲಿ ಅವಾಯ್ಡ್ ಮಾಡ್ತಾ ಬಂದ್ರೆ ಲೈಕ್ ಮೆಂಟಲ್ ಡಿಪ್ರೆಷನ್ ಕೂಡ ಕಾಣಿಸ್ಕೊಳ್ಳುತ್ತೆ ಇನ್ ಸೋರಿಯಾಸಿಸ್. ಲೈಕ್ ಇನ್ ಸೋರಿಯಾಸಿಸ್ ಆಸ್ ಐ ಟೋಲ್ಡ್ ಇದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಕೂಡ ಇದೆ. ಲೈಕ್ ಕಾಂಪ್ಲಿಕೇಶನ್ಸ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದು, ಅಂದ್ರೆ ಜಾಯಿಂಟ್ಸ್ ಇನ್ಫ್ಲಮೇಷನ್, ಸ್ಟಿಫ್ನೆಸ್, ಪೇನ್ಸ್ ಜಾಸ್ತಿ ಇರುತ್ತೆ ಇನ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ. ಲೈಕ್ ಅದರ್ ಆಟೋ ಇಮ್ಯೂನ್ ಡಿಸೀಸಸ್, ಸೋರಿಯಾಸಿಸ್ ನಲ್ಲಿ ಅದರ್ ಆಟೋ ಇಮ್ಯೂನ್ ಡಿಸೀಸ್, ಈ ಸೋರಿಯಾಸಿಸ್ ಇಂದ ಅಥವಾ ಈ ಆಟೋ ಇಮ್ಯೂನ್ ಡಿಸೀಸ್ ಇಂದ ಅದರ್ ಆಟೋ ಇಮ್ಯೂನ್ ಡಿಸೀಸ್ ಲೈಕ್ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ, ಈ ಕೇಸಸ್ ಸೋರಿಯಾಸಿಸ್ ಇಂದ ಇದೆಲ್ಲ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ದೇರ್ ಆರ್ ಮೆನಿ ಕಾಂಪ್ಲಿಕೇಶನ್ಸ್ ಫಾರ್ ದಿಸ್.
ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ವಿಟಿಲಿಗೋ ಹಾಗೇನೆ ಸೋರಿಯಾಸಿಸ್ ಸಾಕಷ್ಟು ಚರ್ಮರೋಗದ ಸಮಸ್ಯೆ ಬಗ್ಗೆ ಒಂದೊಳ್ಳೆ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಈ ಒಂದು ಚರ್ಮರೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಸ್ಟಾರ್ ಹೋಮಿಯೋಪತಿ ಬ್ರಾಂಚ್ಗೆ ಭೇಟಿ ಕೊಟ್ಟು ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.